ಕಾರ್ಡ್ ಇದೆ, ಒಂದು ವೋಟರ್ ಐಡಿ, ಅವನಿಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾತೆ ಇದೆ. ಇದಕ್ಕಿಂತ ಶಾಕಿಂಗ್ ಹೇಳ್ತೀನಿ ನಾನು ನಿಮ್ಗೆ. ಇದೇ ಬಜಾಜ್ ಫೈನಾನ್ಸ್ ಬ್ಯಾಂಕ್ ಇಂದ ಇವನಿಗೆ 4.5 ಲಕ್ಷ ಲೋನ್ ಆಗುತ್ತೆ. ಕನ್ನಡಿಗರಿಗಾದ್ರೆ ಹಡ ಹಿಡಿಸ್ಕೊಳ್ತೀರಲ್ರಿ ಏನಾರು? ನಾಚಿಕೆ ಆಗಲ್ವಾ ನಿಮಗೆ? ಹೆಂಗ್ ಕೊಟ್ರಿ? ಏನಿತ್ತು? ಏನ್ ಪ್ರೂಫ್ ಇತ್ತು? ಅವನ ಹತ್ರ ಮನೆ ಇತ್ತ, ಆಸ್ತಿ ಇತ್ತ, ಅಂತಸ್ತಿತ್ತ? ಕರೆಕ್ಟ್ ಆಗಿ ಅಡ್ರೆಸ್ ಪ್ರೂಫ್ ಇರ್ಲಿಲ್ಲ. ಅವನಿಗೆ ಮಗ ಹುಟ್ಟುತ್ತೆ, ವಾಣಿ ವಿಲಾಸಲ್ಲಿ ತಾಯಿ ಕಾರ್ಡ್ ಇದು. ಅವನಿಗೆ ಐಡೆಂಟಿಟಿ ಇರ್ಲಿಲ್ಲ. ಈಗ ಅವನಿಗೆ ಹುಟ್ಟೋ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ. ಇವರ ಸ್ನೇಹಿತರು ಬಾಂಗ್ಲಾದಲ್ಲಿದ್ದಾರೆ, ಅವ್ರಿಗೆ ಆಧಾರ್ ಕಾರ್ಡ್ ಕರ್ನಾಟಕದಲ್ಲಿದೆ. ಇಲ್ಲಿರೋಂತ ಪ್ರತಿ ಒಬ್ಬರ ಹತ್ರನೂ ಇದೇ ಸೇಮ್ ಡಾಕ್ಯುಮೆಂಟ್. ರೀಸೆಂಟ್ ಆಗಿ ಕೋಗಿಲೆ ಕ್ರಾಸ್ ಅಲ್ಲಿ ನಡೆದಂತಹ ಕಾಂಟ್ರವರ್ಸಿ ನಿಮ್ಗೆ ಎಲ್ರಿಗೂ ಈಗಾಗಲೇ ಗೊತ್ತಿದೆ. ಸ್ಯಾಟಲೈಟ್ ಇಮೇಜಸ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ 1 ವರ್ಷದ ಹಿಂದೆ ಯಾವ ರೀತಿಯಾದ ಸೆಟಲ್ಮೆಂಟ್ ಇರ್ಲಿಲ್ಲ ಅಂತ. ಅಂಡ್ ರೀಸೆಂಟ್ ಆಗಿ ಈ ಇಲ್ಲಿಗಲ್ ಮೈಗ್ರೆಂಟ್ಸ್ ಇಲ್ಲಿ ಬಂದಿರೋದು ಅಂತ ನೋಡಿ. ನಾನು ಗವರ್ಮೆಂಟ್ ಅಗೇನ್ಸ್ಟ್ ಒಂಚೂರು ಇಲ್ಲ, ಯಾವ ಗವರ್ಮೆಂಟ್ ಅಗೇನ್ಸ್ಟ್ ಇಲ್ಲ. ಬಟ್ ಒಂದ್ ವಿಷಯನ ನಾನು ಕ್ಲಿಯರ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ನಾವ್ ಈ ರೀತಿ ವಲಸಿಗರನ್ನ ಬಿಟ್ಕೊಳ್ತಾ ಹೋದ್ರೆ ನಾವು ಬಾರ್ಡರ್ ಅಲ್ಲಿ ಇಡೋ ಸೆಕ್ಯೂರಿಟಿಗೆ ಯಾವುದೇ ರೀತಿಯಾದ ಅರ್ಥ ಇರಲ್ಲ. ಅಂಡ್ ಈ ವಲಸಿಗರೆಲ್ಲ ವೆಸ್ಟ್ ಬೆಂಗಾಲ್ ಕಡೆಯಿಂದ ಬಂದಿರೋದು ಅಂತ ಹೇಳ್ಕೊತಾ ಇದ್ದಾರೆ. ಅಂಡ್ 1500 ರೂಪಾಯಿಗೆ ಇವ್ರಿಗೆಲ್ಲ ಆಧಾರ್ ಕಾರ್ಡ್ ಕೂಡ ಮಾಡ್ಕೊಟ್ಟಿದ್ದಾರೆ. ನೀವೆಲ್ಲ ನೋಡಿರ್ತೀರಾ, ಪುನೀತ್ ಕರಹಳ್ಳಿ ಮತ್ತೆ ಅವ್ರ ಟೀಮು ಹೋಗಿ ಒಂದು ಸಂಶೋಧನೆ ಮಾಡಿದಾಗ ಗೊತ್ತಾಗುತ್ತೆ ಈ ವ್ಯಕ್ತಿಗಳಿಗೆ ಬಜಾಜ್ ಫೈನಾನ್ಸ್ ಇಂದ ಲೋನ್ ಕೂಡ ಆಗಿದೆ ಕಾರ್ ತಗೊಳಕ್ಕೆ ಅಂತ. ನೆಕ್ಸ್ಟ್ ಲೆವೆಲ್ ಎಲಿವೇಶನ್ ಏನಪ್ಪಾ ಅಂದ್ರೆ ಸೆನ್ಸಸ್ ಅವರು ಸ್ಟಿಕ್ಕರ್ ಬೇರೆ ಅನ್ಸ್ಬಿಟ್ಟು ಹೋಗಿದ್ದಾರೆ. ನಿಜವಾಗ್ಲೂ ಅದ್ ಏನ್ ಸೆನ್ಸಸ್ ಮಾಡಿದ್ರು ನಂಗೆ ನಿಜ ಗೊತ್ತಿಲ್ಲ. ನಮ್ಮನೆಗೂ ಅನ್ಸ್ಬಿಟ್ಟು ಹೋದ್ರು, ಅದ್ ಏನ್ ಚೆಕ್ ಮಾಡಿದ್ರು ನಂಗೂ ಗೊತ್ತಿಲ್ಲ. ಏನ್ ಪಾಯಿಂಟ್ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಸೆನ್ಸಸ್ ಮಾಡೋದಂತೆ ಅಲ್ಲ. ಈ ವಲಸಿಗರಿಗೆ ಇವಾಗ ಆಲ್ರೆಡಿ ಐಡೆಂಟಿಫಿಕೇಶನ್ ಕಾರ್ಡ್ ಇದೆ, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಒಂದು ವೋಟರ್ ಐಡಿ ತಗೊಂಡ್ರೆ ಎಲೆಕ್ಷನ್ ಏನ್ ಅರ್ಥ ಇದೆ? ಇದೇನಾ ಡೆಮೋಕ್ರಸಿ ಅಂದ್ರೆ? ಎಲ್ಲಾರನ್ನು ಬಿಟ್ಕೊಳ್ಳೋದೊಳಗಡೆ ಹೊಟ್ಟೆ ಪಾಡಿಗೆ ಬಂದಿದ್ರೆ ಏನ್ ಪರವಾಗಿಲ್ಲ, ಅರ್ಥ ಆಗುತ್ತೆ ನನ್ಗುನು. ಅದು ಬಾಂಗ್ಲಾದೇಶ್ ಒಂದು ಚಿಕ್ಕ ಕಂಟ್ರಿ, ಅವ್ರ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿಲ್ಲ ಅನ್ನೋದು ಗೊತ್ತು. ಸೊ ಅವ್ರು ಇಲ್ಲಿಗೆ ಬಂದಿದ್ದಾರೆ, ಅವ್ರು ಕೆಲಸ ಮಾಡ್ತಾರೆ, ಒಪ್ಕೊಳ್ತೀನಿ. ಆದ್ರೆ ಈ ಮೂಲಕ ನಮ್ ಸೆಕ್ಯೂರಿಟಿ ಯಾವ ಮಟ್ಟಕ್ಕೆ ಕಾಂಪ್ರಮೈಸ್ ಆಗ್ತಿದೆ? ಇಲ್ಲಿ ಬಂದಿರೋರೆಲ್ಲ ಕೆಲಸ ಮಾಡಕ್ಕೇನಾ? ಯಾರಿಗ್ ಗೊತ್ತು? ಒಂದು ಟೆರರಿಸ್ಟ್ ಮೈಂಡ್ ಸೆಟ್ ಕೂಡ ಇಟ್ಕೊಂಡ್ ಬಂದಿರ್ಬೋದಲ್ವಾ? ನಾವು ಬಾರ್ಡರ್ ಅಲ್ಲಿ ಎಷ್ಟೊಂದು ಸೆಕ್ಯೂರಿಟಿ ಡಿಪ್ಲಾಯ್ ಮಾಡಿ ಏನ್ ಪ್ರಯೋಜನ? ಈ ತರ ಒಳಗಡೆ ಬರ್ತಾ ಇದ್ರೆ ನೀವು ದುರಂದರ್ ನೋಡಿದಿರಾ? ಎಷ್ಟು ರಕ್ತ ಕುದಿಯುತ್ತೆ ಅಂದ್ರೆ ಅದೆಲ್ಲ ನೋಡ್ಬೇಕಾರೆ. ಎಸ್ಪೆಷಲಿ ಒಂದಷ್ಟು ವಿಜುವಲ್ಸ್ ಇದೆ. ಆ ಡೇವಿಡ್ ಹೆಡ್ಲಿ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇರೋದು ಐಸಿಸ್ ಹೆಡ್ ಜೊತೆ ಎಲ್ಲ 26/11 ಅಟ್ಯಾಕ್ ಆದಾಗ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ? ಇವಾಗೆಲ್ಲ ಮನುಷ್ಯತ್ವ ಅನ್ನೋದೇ ಇಲ್ವಾ ಅಂತ ಅನ್ಸ್ಬಿಡುತ್ತೆ. ಹಂಗೂ ನಮ್ ಪೊಲೀಸು 34 ಜನ ಅರೆಸ್ಟ್ ಮಾಡಿದ್ದಾರೆ. ಬಟ್ ಹಿಂದೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ 1 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ ಅನ್ನೋ ಒಂದು ವಿಷಯ ಇದೆ. ಬರೀ 1 ಲಕ್ಷ ಅಲ್ಲ, ಒಂದು ವಿಡಿಯೋನಲ್ಲಿ ಆ ವ್ಯಕ್ತಿ ಸ್ವತಃ ಹೇಳ್ತಾನೆ 5 ಲಕ್ಷ ಜನ ಮೇಲಿದ್ದಾರೆ ಅಂತ. ನಮ್ಮೂರ್ ಹಾಸನ್ ಕಡೆ ಎಲ್ಲ ಜನದ ಜೊತೆ ಮಾತಾಡ್ತಿರ್ಬೇಕಾರೆ ಅವ್ರು ಹೇಳ್ತಿರ್ತಾರೆ ಅವ್ರ ತೋಟದ ಕಡೆ ಎಲ್ಲ ಬಂದಿರೋರಿಗೆ ಭಾಷೆನೇ ಗೊತ್ತಿಲ್ಲ ಅಂತ, ಅವ್ರನ್ನೆಲ್ಲ ಎಲ್ಲೂ ನೋಡೇ ಇಲ್ಲ ಅಂತಾರ ಅವರು. ಸೊ ಈ ಕಾಫಿ ಎಸ್ಟೇಟ್ಗಳ ಕಡೆ ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಇವರೆಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಚೀಪ್ ಲೇಬರ್ಗೋಸ್ಕರ ಇವ್ರನ್ನೆಲ್ಲ ಹೈರ್ ಮಾಡಿ ಇಟ್ಕೊಂಡಿದ್ದಾರೆ. ಈ ವ್ಯಕ್ತಿಗಳು ಈ ತರ BC ಸಿಟೀಸ್ ಗಳಿಗೆ ಹೋಗ್ಬಿಟ್ರೆ ಎಷ್ಟು ಅಂತ ಸೆಕ್ಯೂರಿಟಿ ಡಿಪ್ಲಾಯ್ ಮಾಡಕ್ಕಾಗುತ್ತೆ? ಹೆಂಗೆ ಮಾನಿಟರ್ ಮಾಡ್ತಾರೆ? ಪ್ರಕಾರ ಕಾಶ್ಮೀರು, ಈ ಚಿಕನ್ ಸ್ನೆಕ್ ಈ ಸೈಡ್ ಎಲ್ಲ ಸೆಕ್ಯೂರಿಟಿ ಜಾಸ್ತಿ ಮಾಡ್ಬೇಕು, ಅಲ್ಲಿಂದ ಬರ್ತಾರೆ ಅಂತ ಎಲ್ಲ ಅನ್ಕೊಂಡಿದೀವಿ. ಬಟ್ ಇಲ್ಲೇ ಒಳಗಡೆ ಎಲ್ಲೋ ಚಿಕ್ಕಮಂಗ್ಳೂರಲ್ಲಿ ಬಾಂಬ್ ತಯಾರಿ ಮಾಡ್ತಿದ್ರೆ ಏನ್ ಮಾಡ್ತೀರಾ? ನಾನು ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ನಾವು ಇಲ್ದೇ ಇರೋದಕ್ಕೆಲ್ಲ ಜಗಳ ಮಾಡ್ತೀವಿ, ಒಂದೊಂದು ಅನ್ನೆಸೆಸರಿ ಥಿಂಗ್ಸ್ ಅಂತ ಅನ್ಸ್ಬಿಡುತ್ತೆ. ಹೌದು, ನಾವು ಭಾಷಾಭಿಮಾನ ಇದೆ, ನಾನು ಒಬ್ಬ ಕನ್ನಡದವನೇನೆ. ಎಲ್ಲೋ ಪಬ್ಬಲ್ಲಿ ಒಂದು ಕನ್ನಡ ಸಾಂಗ್ ಪ್ಲೇ ಮಾಡ್ತಿಲ್ಲ ಅಂತ ಹೋರಾಡ್ತೀವಿ, ನಾರ್ತ್ ಇಂಡಿಯನ್ಸ್ ಜೊತೆ ಜಗಳ ಮಾಡ್ತೀವಿ, ಅವರು ಕೂಡ ಹಂಗೆ ಆಡ್ತಾರೆ, ಅವರೇ ಟ್ರಿಗರ್ ಮಾಡೋದು ನಮ್ನ. ಬೇರೆ ಸ್ಟೇಟ್ ಇಂದ ಬಿಟ್ಟಾಕಿ ಸ್ವಾಮಿ, ಯಾವ್ದೋ ದೇಶದಿಂದ ಒಬ್ಬ ಟೆರರಿಸ್ಟ್ ನಮ್ಮಲ್ಲಿ ಇದಾನೆ ಅನ್ನೋದು ನಾವ್ ಯಾವತ್ತು ಯಾಕೆ ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ? ರೀಸೆಂಟ್ ಆಗಿ ಬಿಗ್ ಬಾಸ್ ಬೇರೆ ಮುಗೀತು, ಜನ ರಸ್ತೆಗೆ ಇಳ್ದಿದ್ರು ಗಿಲ್ಲಿ ಗೆದ್ದ ಅಂತ ಎಲ್ಲ. ನಾನು ಒಂದ್ ಎಪಿಸೋಡ್ ನೋಡಿಲ್ಲ, ತಪ್ಪು ತಿಳ್ಕೊಬೇಡಿ. ಒಪ್ಕೋತೀನಿ, ಒಳ್ಳೆ ಪ್ಲೇಯರು, ಚೆನ್ನಾಗಿ ಆಡಿದ್ದಾರೆ. ಎಂಟರ್ಟೈನ್ಮೆಂಟ್ ಪರ್ಪಸ್ ಇಂದ ನೋಡೋದಿದ್ರೆ ಒಳ್ಳೇದು, ಚೆನ್ನಾಗಾಗಿದೆ. ಆದ್ರೆ ನಮ್ ಜನ ಒಬ್ಬ ಹೀರೋಗೋಸ್ಕರನೋ ಅಥವಾ ಒಬ್ಬ ಕಂಟೆಸ್ಟೆಂಟ್ಗೋಸ್ಕರನೋ ಬೀದಿಗಿಳಿತಾರೆ ಅಂದಾಗ ಈ ಗೌರ್ಮೆಂಟ್ಗಳು ಏನ್ ಇಷ್ಟು ನಮಗ್ ಮೋಸ ಮಾಡ್ತಾ ಇದೆ? ಅದು ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಇನ್ಯಾವ ಪಾರ್ಟಿನಾರು ಆಗಿರ್ಲಿ. ಅಲ್ಲ, ಯೋಚನೆ ಮಾಡಿ, ನೀವು ಕಟ್ಟೋ ಟ್ಯಾಕ್ಸ್ ದುಡ್ಡಿಂದ ಇವ್ರುಗಳಿಗೆ ಬೆನಿಫಿಟ್ ಇದೆ ಅಂದ್ರೆ ಹೆಂಗಾಗುತ್ತೆ? ಯಾರೋ ಹೊರಗಡೆಯಿಂದ ಬರೋರ್ಗೆ ನೀವು ಟ್ಯಾಕ್ಸ್ ಕಟ್ಕೊಂಡು ಅವ್ರ ಹೊಟ್ಟೆನ ತುಂಬಿಸ್ತೀರಾ ಅಂದ್ರೆ ಯಾವ ಲೆವೆಲ್ಗೆ ಇಳ್ದಿದೀವಿ ನಾವು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಈ ಕಂಟೆಂಟ್ ಕ್ರಿಯೇಟರ್ಸ್, ರೀಲ್ ಕ್ರಿಯೇಟರ್ಸ್ ಅವ್ರಿಗೆಲ್ಲ ಒಳ್ಳೆ ರೀಚ್ ಇದೆ, ದಯವಿಟ್ಟು ಈ ವಿಷಯಗಳನ್ನ ಶೇರ್ ಮಾಡಿ. ದಯವಿಟ್ಟು ನಮ್ಮಲ್ಲಿ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ತರಬೇಕು ನೀವೆಲ್ಲ. ನಿಜ ಹೇಳ್ತೀನಿ, ನಮ್ಮ ಕರ್ನಾಟಕದಲ್ಲಿ ನಮ್ಗೆ ಒಳ್ಳೆ ಒಂದು ಪೊಲಿಟಿಕಲ್ ಪಾರ್ಟಿಯ ಅವಶ್ಯಕತೆ ಇದೆ. ದಯವಿಟ್ಟು ಇವತ್ತಿನ ಹೊತ್ತು ಈ ತರ ವಿಷಯಗಳಿಗೆ ಸ್ವಲ್ಪ ಗಮನ ಹರಿಸ್ಬೇಕು ಅನ್ನೋದೊಂದು ನನ್ನ ರಿಕ್ವೆಸ್ಟ್, ಮನವಿ. ಈ ವಿಡಿಯೋನ ದಯವಿಟ್ಟು ಬೇರೆ ರೀತಿಯಾಗಿ ತಗೋಬೇಡಿ. ನಾನು ರಿಲಿಜಿಯನ್, ಕ್ಯಾಸ್ಟ್ ಇದು ಯಾವ್ದನ್ನು ತರಕ್ ಇಷ್ಟಪಡಲ್ಲ. ಇಲ್ಲಿ ಒಂದೇ ಒಂದು ವಿಷಯ, ಮನುಷ್ಯತ್ವ ಅಷ್ಟೇ. ಒಬ್ಬ ಆತಂಕವಾದಿಗೆ ಇದೆಲ್ಲ ಕಾಣಿಸಲ್ಲ, ಆದ್ರೆ ಹೋಗೋದ್ ಮಾತ್ರ ಒಬ್ಬ ಅಮಾಯಕನ ಜೀವ. ಸೊ ಇನ್ಮೇಲಿಂದ ನಾನು ಕೂಡ ಆದಷ್ಟು ಈ ಸೊಸೈಟಿ ರಿಲೇಟೆಡ್ ವಿಷಯಗಳನ್ನ ಮಾತಾಡಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಸೈನಿಂಗ್ ಆಫ್. ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.